ಯಾವ್ರಿ ಅಣ್ಣಾರ? ಧಾರವಾಡ ರೀ. ಧಾರವಾಡ ರೀ? ಎಲ್ಲ ಹೊಂಟ್ರಿ ಅಣ್ಣಾರ? ನಮ್ಮ ಅತ್ತಿ ಊರಿಗೆ ಹೊಂಟೇವ್ರಿ. ಅತ್ತಿ ಊರಿಗೆ ರೀ? ಹಾಂ ರೀ. ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ. ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಷ್ಟು ದಿನ ಒಳ್ಳೊಳ್ಳೆ ಕಾಮಿಡಿ ಕಂಟೆಂಟ್ ಮಾಡಿಕೊಂಡು ಸುದ್ದಿಯಲ್ಲಿರ್ತಿದ್ದ ಮುಕ್ಕಳಪ್ಪ ಈಗ ತನ್ನ ಮದುವೆ ವಿಚಾರದಲ್ಲಿ ಸುದ್ದಿಯಾಗಿದ್ದಾನೆ. ಇವನ ಅಸಲಿ ಹೆಸರು ಖ್ವಾಜಾ ಬಂದೇ ನವಾಜ್ ಅಂತ. ಯೂಟ್ಯೂಬ್ನಲ್ಲಿ ಮುಕ್ಕಳಪ್ಪ ಹೆಸರಿನ ಚಾನಲ್ ಇದೆ. ಇವನ ಜೊತೆಗೆ ಕಾಮಿಡಿ ಕಂಟೆಂಟ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದ ಗಾಯತ್ರಿ ಜಾಲಿಯಾಳ್ ಅನ್ನೋ ಯುವತಿಯನ್ನು ಈಗ ಮದುವೆ ಆಗಿದ್ದಾನೆ. ಅದು ಈಗ ಕಾಂಟ್ರವರ್ಸಿಯನ್ನು ಕ್ರಿಯೇಟ್ ಮಾಡಿದೆ. ಖ್ವಾಜಾ ಬಂದು ಮುಸ್ಲಿಂ ಹುಡುಗ, ಗಾಯತ್ರಿ ಹಿಂದೂ ಹುಡುಗಿ. ಹೀಗಾಗಿ ಇದು ಲವ್ ಜಿಯಾದ್ ಅಂತ ಬಲಪಂಥೀಯರು ಆರೋಪ ಮಾಡ್ತಾ ಇದ್ದಾರೆ. ಈ ವಿಷಯದ ಬಗ್ಗೆ ತುಂಬ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸುಮ್ಮನೆ ಇದ್ದು ಬಿಡ್ಬೇವಾ. ಏನ್ ಹರಾಜ್ ಗಿರಾಜ್ ಏನ್ ಮಾಡಕ್ ಹೋಗ್ಬೇಡ, ಸುಮ್ಮನೆ ಉಳಿದ್ ಬಿಡ. ಅವರೆಲ್ಲ ಅವ್ರಿಗೆ ನ್ಯೂಸ್ ಬೇಕಾಗೈತಿ. ಸುಮ್ಮನೆ ಹಂಗ್ ಮಾಡ್ಕೊಂತ ಹೋಗ್ತಾರ ಅವ್ರು. ನೀ ಅಂದ್ ಬಿಡ್ ಸೀದಾ. ನೀನು ಹೂ ಹೂ ಅನ್ನಕತ್ರ ಅವ್ರು ಮತ್ತಟ ಮೈ ಮೇಲೆ ಬರ್ತಾರ ಅವ್ರ. ನಮ್ಗೆ ಗೊತ್ತೈತಿ ತಗೋರಿ ಅಂತ ಬಾಗ್ಲ ಹಾಕಿ ಕುಂತ ಬಿಡ್. ನೀನು ಬಾಗ್ಲ ಒಟ್ಟ ತೆಗ್ಯಾಕ ಹೋಗ್ಬೇಡ. ಇವತ್ತು ಮಾಮನ ಮನೆಗೆ ಹೋಗಲ್ಲ, ಸುಮ್ಮನೆ ಮಾಮನ ಮನೆಯಾಗ ಇದ್ ಬಿಡ್ರಿ. ಅವ್ರಿಗೆ ಏನ್ ಬಿಡ್ರಿ. ಐತಲ್ವಿ ಕೊಳ್ಳಾಗೋಯ್ತಿ, ಕಾಲಾಗೋಯ್ತಿ, ಕೊಲ್ಲಾಗೋಯ್ತಿ, ಬಂಗಾರ ತಾಳಿ ಐತಿ. ನಾ ರೀಲ್ಸ್ನೇ ಹಾಕೊಳತಿಲ್ಲ. ಎಲ್ಲ ಮಂದಿಗೆಲ್ಲ ತೋರಿಸ್ಕೊಳ್ಳೋದಂತಂದೆ. ಈಗೆಲ್ಲಾ ನೋಡ್ಬೇ ಹೇಳಾತೀನಿ. ಈಗೆಲ್ಲ ಹಾ ತೆಗದಿಟ್ಟಾರ. ನೆಕ್ಲೆಸ್ ಮಾಡ್ಸಾರ ಒಂದ್ 3-4 ಫೋಟೋ ಕಳಿಸ್ತೀನಿ. ಇನ್ನು ಏನ್ ಬೇಕು ಬೇ? ತಿಂಗಳ ಮತ್ತೆ ನಾನ್ ನಿಮ್ ಸಂಬಂಧ ದುಡ್ದು ಹಾಕೋದಕ್ಕ ನನಗ್ ಬಂದಿದ್ದ ಅಲ್ಲಿಂದ ಯೂಟ್ಯೂಬ್ ಇಂದ ಬಂದಿದ್ ನನಗೆ ದಾಳಿ. ಯೂಟ್ಯೂಬ್ ನ ವಿಡಿಯೋ ಯವ್ವ ಕೇಳಿಲ್ಲ ತಾಯಿ, ಯವ್ವ ನಮ್ಮವ್ವ ತಾಯಿ ಕೇಳಿಲ್ಲ. ವಿಡಿಯೋ ಯೂಟ್ಯೂಬ್ ದಾಗ ವಿಡಿಯೋ ಬಿಡಾತೇನಲ್ಲ. ತಂದೆ ಏನ್ರ ಗ್ರೂಪ್ ಇಡವ ನನ್ನ ಮನೆ ಅಲ್ಲ ಬೇ. ತಂದೆ ಏನ್ರ ಮನ್ಯಾಗ ಗ್ರೂಪ್ ಇಡಂತಿಯಲ್ಲ. ಮತ್ತೆ ಇಷ್ಟು ಗಂಡನ ಮನೆಗೆ ಬಂದ್ರು ದುಡ್ದು ಹಾಕತಾನೆ ಅಲ್ಲ. ನೋಡಿ, ಪ್ರೀತಿ ಪ್ರೇಮ ಮದುವೆ ಅನ್ನೋದು ಅವರವರ ತೀರಾ ಖಾಸಗಿ ವಿಚಾರ. ಅದರಲ್ಲಿ ಯಾರೂ ಮೂಗು ತೂರಿಸಬಾರ್ದು. ಇನ್ನೊಬ್ಬರು ಅವರ ವೈಯಕ್ತಿಕ ಜೀವನದ ಬಗ್ಗೆ ಡಿಸ್ಕಸ್ ಮಾಡೋ ರೀತಿ ಅವರು ಕೂಡ ಇರಬಾರ್ದು. ಇನ್ನೊಬ್ಬರ ಜೀವನದ ಬಗ್ಗೆ ಮಾತಾಡೋ ದರಿದ್ರತನ ನಮಗೂ ಬರಬಾರ್ದು. ಈ ಮಾತಿಗೆ ನಮ್ಮ ಸಮಾಜ ಸದ್ಯಕ್ಕೆ ವಿರುದ್ಧವಾಗಿದೆ. ಸದ್ಯ ಎಲ್ಲವನ್ನೂ ನಮ್ಮ ಜನ ಧರ್ಮದ ಆಧಾರದ ಮೇಲೇ ನೋಡ್ತಾ ಇದ್ದಾರೆ. ಧರ್ಮಕ್ಕೆ ಸಂಬಂಧಪಟ್ಟ ಸುದ್ದಿ ಇದ್ದರೆ ಗಂಟೆಗಟ್ಟಲೆ ಅದನ್ನು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈಗ ನೋಡಿ, ಈ ಯೂಟ್ಯೂಬರ್ ಮುಕ್ಕಳಪ್ಪ, ಇವನ ಅಸಲಿ ಹೆಸರು ಖ್ವಾಜಾ. ಇವನು ಯೂಟ್ಯೂಬ್ನಲ್ಲಿ ಸೂಪರ್ ಸ್ಟಾರು. ಇವನ ಚಾನಲ್ಗೆ ಹತ್ತತ್ರ 24 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ. ಒಂದೊಂದು ವಿಡಿಯೋಗೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಇರ್ತವೆ. ಪಕ್ಕ ದೇಸಿ ಪ್ರತಿಭೆ ಇವನು. ಅದು ಹೆಂಗೆ ಕಂಟೆಂಟ್ ಮಾಡ್ತಾ ಇದ್ದ ಅಂದರೆ, ಇವನು ಮಾಡೋ ವಿಡಿಯೋ ನಮ್ಮ ಜೊತೆಗೇ ನಡೆದಿರೋ ಘಟನೆಗಳು ಅಲ್ವೇನಪ್ಪ ಅಂತ ಅನ್ನಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಇವನ ಕಂಟೆಂಟ್ಗಳು ಆಗ್ತಾ ಇದ್ವು. ನಾನು ಕೂಡ ಉತ್ತರ ಕರ್ನಾಟಕದವರಾಗಿದ್ದರಿಂದ ಇವನ ವಿಡಿಯೋಗಳನ್ನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನಮ್ಮದೇ ಭಾಷೆ, ನಮ್ಮದೇ ಸೊಗಡು, ನಮ್ಮದೇ ಜೀವನ ಶೈಲಿಯನ್ನು ಇವನ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನಾನು. ಇರಲಿ, ಮುಕ್ಕಳಪ್ಪನ ಪ್ರತಿಭೆ ಬಗ್ಗೆ 2 ಮಾತಿಲ್ಲ. 0ಯಿಂದ ಸ್ಟಾರ್ ಆದ ಸೂಪರ್ ಸ್ಟಾರ್ ಇವನು. ಈಗ ಇವನ ಮೇಲೆ ಬಂದಿರೋ ಆರೋಪದ ಬಗ್ಗೆ ಮಾತಾಡೋಣ. ಮುಕ್ಕಳಪ್ಪ ಅಲಿಯಾಸ್ ಖ್ವಾಜಾ ಲವ್ ಜಿಯಾದ್ ಮಾಡಿದಾನಂತೆ. ತನ್ನ ಜೊತೆಗೆ ಕಂಟೆಂಟ್ ಕ್ರಿಯೇಟರ್ ಆಗಿದ್ದ ಗಾಯತ್ರಿ ಜಾಲಿಯಾಳ್ ಅನ್ನೋ ಹುಡುಗಿಯನ್ನು ಇವನು ಪ್ರೀತಿ ಮಾಡಿ ಮದುವೆ ಆಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾನೆ. ಮಾಹಿತಿಗಳ ಪ್ರಕಾರ ಇವನು ಮೇ ತಿಂಗಳಲ್ಲೇ ಮದುವೆ ಆಗಿದ್ದಾನೆ. ಆದರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗಿರೋದು ಇವಾಗ. ಯಾಕಂತಂದರೆ ಈಗ ಬಜರಂಗದಳವರು ಪೊಲೀಸ್ ಕೇಸ್ ಮಾಡಿದ್ದಾರೆ. ಇಸ್ಲಾಂ ಧರ್ಮದ ಖ್ವಾಜಾ ಹಿಂದೂ ಯುವತಿ ಗಾಯತ್ರಿಯನ್ನು ಫುಸಲಾಯಿಸಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಮೋಸ ಮಾಡಿದ್ದಾನೆ ಅಂತ ಬಜರಂಗದಳದವರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಗಾಯತ್ರಿ ಜಾಲಿಯಾಳ್ ತಾಯಿ ಶಿವಕ್ಕ ಜಾಲಿಯಾಳ್ ಕೂಡ ಮೀಡಿಯಾಗಳ ಜೊತೆಗೆ ಮಾತಾಡಿ ಖ್ವಾಜಾ ಮೊದಲು ಗಾಯತ್ರಿಗೆ ಅಕ್ಕ ತಂಗಿ ಅಂತ ಮಾತಾಡ್ತಾ ಇದ್ದ, ಅಕ್ಕ ತಂಗಿ ಅಂತ ಮಾತಾಡ್ತಾನೆ ಈಗ ಹಾರಿಸ್ಕೊಂಡು ಹೋಗಿದ್ದಾನೆ ಅಂತ ಗಾಯತ್ರಿ ತಾಯಿ ಶಿವಕ್ಕ ಜಾಲಿಯಾಳ್ ಹೇಳಿದ್ರು. ಇದಾದ್ಮೇಲೆ ಗಾಯತ್ರಿನೇ ಒಂದು ವಿಡಿಯೋ ಮಾಡಿದ್ರು. ಅದರಲ್ಲಿ ನನ್ನ ಸ್ವ ಇಚ್ಛೆಯಿಂದ ಇಷ್ಟಪಟ್ಟು ಮದುವೆ ಆಗಿದ್ದೇನೆ, ಅವತ್ತು ಮದುವೆ ಆಗುವಾಗ ನನ್ನ ತಾಯಿ ಕೂಡ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಗೆ ಕೇಳಿಸ್ಕೊಂಬಿಡಿ.
ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಾಯತ್ರಿ ಜಾಲಿಯಾಳ್ ಮಾತಾಡತ್ತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಯಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳಿ ಹಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನೂ ನಂಬಕ್ಕೆ ಹೋಗ್ಬೇಡ್ರಿ. ಈ ಸುದ್ದಿ ಏನೇನೋ ಸುಳ್ಳು ಹೇಳಾಕತ್ತಾರ. ನಮ್ಮ ಅವ್ವ ಅಪ್ಪಗೆ ಮೈಂಡ್ ವಾಶ್ ಮಾಡಿ ಅವರೇ ಏನೇನೋ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನೋಡಿ, ಇಲ್ಲಿ ಆ ಯುವತಿನೇ ತುಂಬ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾಳೆ. ಅವಳ ಮಾತಲ್ಲಿ ಧೈರ್ಯ ಇದೆ, ಸ್ಪಷ್ಟತೆ ಇದೆ, ನಾನು ಮಾಡಿದ್ದು ಸರಿ ಅನ್ನೋ ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಇಲ್ಲಿಗೆ ಆ ಜಿಯಾದು ಈ ಜಿಯಾದು ಯಾವುದು ಕೂಡ ನಡೆಯೋದಿಲ್ಲ. ನಮ್ಮಲ್ಲಿ ಮನುಷ್ಯತ್ವ ಏನಾದರೂ ಇದ್ದರೆ, ಮಾನವ ಕುಲಂ ತಾನೊಂದೇ ಒಲಂ ಅನ್ನೋ ಮಾತಿನ ತಾತ್ಪರ್ಯ ಗೊತ್ತಾಗಿದ್ದರೆ ಈ ಜೋಡಿಗಳು ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ. ಮಾಡೋಕ್ಕೆ ಕೆಲಸ ಇಲ್ದಿರೋ ನಿರುದ್ಯೋಗಿಗಳು ಮಾತ್ರ ಇದು ಹಾಗೆ ಅದು ಹೀಗೆ ಅಂತ ಚೂಯಿಂಗಮ್ ರೀತಿ ಇನ್ನೊಬ್ಬರ ಪರ್ಸ್ನಲ್ ವಿಷಯಗಳನ್ನು ಎಳಿತಾ ಹೋಗ್ತಾರೆ. ನೋಡ್ರಿ, ಈ ಮುಕ್ಕಳಪ್ಪ ಏನು ಸುಮ್ಮನೆ ಅಲ್ಲ, ಸಾಧನೆ ಮಾಡಿರೋದು ಯೂಟ್ಯೂಬರ್. ಅವನು ಇಷ್ಟು ದಿನ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಯಾರಿಗೂ ಅವಹೇಳನ ಮಾಡಿಲ್ಲ, ಯಾರಿಗೂ ಟಾರ್ಗೆಟ್ ಮಾಡಿಲ್ಲ, ಯಾರ ಸೆಂಟಿಮೆಂಟ್ಸ್ಗೂ ಧಕ್ಕೆ ತಂದಿಲ್ಲ. ತಾನಾಯಿತು, ತನ್ನ ಕಂಟೆಂಟ್ ಆಯಿತು ಅಂತ ಬಹಳ ಡಿಗ್ನಿಫೈಡ್ ಆಗಿ, ಫನ್ನಿಯಾಗಿ ತನ್ನ ಆಡಿಯನ್ಸ್ಗಳನ್ನು ಎಂಟರ್ಟೈನ್ ಮಾಡ್ತಾ ಬಂದಿದ್ದಾನೆ. ಅದರಿಂದನೇ ದುಡ್ಡು ಸಂಪಾದನೆ ಮಾಡಿ ನನಗೆ ಗೊತ್ತಿರೋ ಪ್ರಕಾರ ತುಂಬ ಚೆನ್ನಾಗಿ ಸೆಟಲ್ ಕೂಡ ಆಗಿದ್ದಾನೆ. ಹಾಗೆ ಈ ಗಾಯತ್ರಿ ಕೂಡ, ಇವರು ಕೂಡ ಒಳ್ಳೆ ಆ್ಯಕ್ಟ್ ಮಾಡ್ತಾರೆ. ಕಂಟೆಂಟ್ ಕ್ರಿಯೇಷನ್ ಸಲುವಾಗಿ ಇಬ್ಬರು ಜೊತೆಗೆ ಕೆಲಸ ಮಾಡಿದ್ದಾರೆ. ಈಗ ಗಾಯತ್ರಿ ಕೂಡ ಬೆಳೆದಿದ್ದಾರೆ. ಈಗ ಈ ಒಂದೇ ಕಡೆ ಕೆಲಸ ಮಾಡ್ತಾರಂದರೆ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ವೈಬ್ಸ್ ಮ್ಯಾಚ್ ಆಗಿರುತ್ತೆ. ಮೇಲಾಗಿ ಇಬ್ಬರು ಚೆನ್ನಾಗಿ ಸೆಟಲ್ ಆಗಿದ್ದಾರೆ. ಹೀಗಾಗಿ ಲವ್ ಮಾಡಿರ್ತಾರೆ, ಈಗ ಮದುವೆ ಆಗಿದ್ದಾರೆ. ಇಷ್ಟೇ ಇಲ್ಲಿ ಆಗಿರೋದು. ಮಾಡೋಕ್ಕೆ ಕೆಲಸ ಇಲ್ಲದೆ ಇರೋ ನಿರುದ್ಯೋಗಿಗಳು ಗಾಯ ಆಗಲಿ ಅಂತ ಕೆರಿತಾ ಇದ್ದಾರೆ. ಇನ್ನೊಬ್ಬರ ಪರ್ಸ್ನಲ್ ಲೈಫ್ನಲ್ಲಿ ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ. ಈಗ ಅವರಿಬ್ಬರು ನಡುವೆ ಕ್ಲಾರಿಟಿ ಇದ್ದಾಗ ಮುಗಿದೋಯ್ತು. ಇವ್ರೇನೇ ತಿಪ್ಪರ್ಲಾಗ ಹಾಕಿದ್ರು ಏನೂ ಮಾಡೋದಕ್ಕಾಗೋದಿಲ್ಲ. ಮತ್ತೊಂದು ವಿಚಾರ ಏನಂತಂದರೆ, ನಮ್ಮ ಸಮಾಜದಲ್ಲಿ ಎಲ್ಲರೂ ಕೋಮು ರೋಗಿಗಳು ಆಗಿಲ್ಲ, ಸ್ವಚ್ಛ ಮನಸ್ಸುಗಳು ಕೂಡ ನಮ್ಮ ಜೊತೆಗಿದ್ದಾವೆ. ಆ ಸ್ವಚ್ಛ ಮನಸ್ಸುಗಳು ಈ ಜೋಡಿ ಹಕ್ಕಿಗಳಿಗೆ ಶುಭ ಹಾರೈಸಿದರೆ ಸಾಕು. ನಮಸ್ಕಾರ.